ನೋಡಿ, ಇದೊಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಇದು ಚೌಕ ಸಿನಿಮಾ ತಾವೆಲ್ಲ ನೋಡಿರ್ಬೋದು. ಅದರಲ್ಲಿ ವಿಶೇಷ ಪಾತ್ರದಲ್ಲಿ ದರ್ಶನ್ ಅವರು ಅತಿಥಿ ನಟರಾಗಿ ಅಭಿನಯಿಸಿದರು. ಅವರು ಆ ಸಿನಿಮಾದಲ್ಲಿ ಒಂದು ಜೈಲಿನಲ್ಲಿ ಇರ್ತಾರೆ. ಇದೇ ಜೈಲು, ಬಳ್ಳಾರಿ ಜೈಲೇ, ಅದೇ ಸೆಲ್ಲು. ಶೂಟಿಂಗ್ ನಡೆದಿದ್ದ ಸೆಲ್ನಲ್ಲೇ ಈಗ ದರ್ಶನ್ ಇರಬೇಕು. ಯಾವ ಸಿನಿಮಾ ಶೂಟಿಂಗನ್ನು ಮಾಡಿದ್ರೋ ಬಳ್ಳಾರಿ ಜೈಲಲ್ಲಿ, ಆ ಜೈಲಿನಲ್ಲಿ ಅದೇ ಸೆಲ್ನಲ್ಲೇ ದರ್ಶನ್ ಅವ್ರನ್ನ ಇರಿಸ್ತಾರೆ. ಆಗ ಅದು ರೀಲು, ಈಗ ಇದು ರಿಯಲ್ಲು. ಅದು ರೀಲು, ಇದು ರಿಯಲ್, ಅಷ್ಟೇ ವ್ಯತ್ಯಾಸ. ಅಲ್ಲಿ ಅವ್ರಿಗೆ ಜೈಲಿನ ಯೂನಿಫಾರ್ಮ್ ಕೊಟ್ಟಿದ್ರು, ಇಲ್ಲಿ ಕೊಡಲ್ಲ. ಯಾಕೆಂದರೆ ವಿಚಾರಣಾಧೀನ ಖೈದಿಯಾಗಿರೋದ್ರಿಂದ ಸಿವಿಲ್ ಡ್ರೆಸ್ಸಲ್ಲೇ ಇರ್ಬೋದು. ಆದರೆ ಜೈಲಿನಲ್ಲೇ ಕಾಲ ಕಳಿಬೇಕಾಗುತ್ತೆ. ಹೈ ಸೆಕ್ಯೂರಿಟಿ ಸೆಲ್, ಹೈ ಸೆಕ್ಯೂರಿಟಿ ಸೆಲ್ಗೆ ವಿಶೇಷ ಭದ್ರತೆ ಕೊಟ್ಟಿರ್ತಾರೆ. CCTV ಕ್ಯಾಮ್ರಾ ಹಾಕಿರ್ತಾರೆ. ಕುಡಿಯೋದಕ್ಕೆ ನೀರು ಎಲ್ಲ ಅಲ್ಲೇ ಇಟ್ಟಿರ್ತಾರೆ. ಎಲ್ಲೂ ಹೊರಗಡೆ ಓಡಾಡೋ ಹಾಗಿಲ್ಲ. ಆ ಥರದ ಒಂದು ವ್ಯವಸ್ಥೆಯನ್ನು ಜೈಲಧಿಕಾರಿಗಳು ಈಗ ಬಳ್ಳಾರಿನಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇದು ಕೋರ್ಟ್ ಆರ್ಡರ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ. ದರ್ಶನ್ ಅವ್ರನ್ನ ಇಟ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ VIPಗಳು VVIPಗಳು ಜೈಲಿಗೆ ಬಂದರೆ ಸ್ವಲ್ಪ ಟೆನ್ಷನ್ನೇ ಜೈಲಧಿಕಾರಿಗಳಿಗೆ. ಒಂಚೂರು ಹೆಚ್ಚು ಕಮ್ಮಿ ಆಗಬಾರ್ದಲ್ಲ. ಈಗ ದರ್ಶನ್ ವಿಚಾರದಲ್ಲೇ ತಗೊಳ್ಳಿ, ಪರಪ್ಪನ ಅಗ್ರಹಾರದಲ್ಲಿ 9 ಜನ ಸಸ್ಪೆಂಡ್ ಆಗಿಬಿಟ್ರು. ಹಾಗಾಗಿ ಒಂಥರ ಟೆನ್ಷನ್ನೇ. ಶೂಟಿಂಗ್ ಆಗಿದ್ದ ಸೆಲ್ನಲ್ಲೇ ದರ್ಶನ್ಗೆ ಈಗ ವಾಸ. ಚೌಕ ಸಿನಿಮಾ ನೋಡಿರ್ತಕ್ಕಂಥವ್ರು ಗೊತ್ತಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವ್ರನ್ನ ಇರಿಸ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ ಹೇಗಿದೆ, ಮತ್ತು ಶೂಟಿಂಗ್ ಮಾಡಿದ್ದ ಸೆಲ್ನಲ್ಲೇ ಅವ್ರಿಗೆ ಅವಕಾಶ ಕೊಡ್ತಿರೋದು ಕಾಕತಾಳೀಯನ ಅಥವಾ ಉದ್ದೇಶಪೂರ್ವಕನ? ಅರವಿಂದ್, ಇದು ಒಂಥರ ಕಾಕತಾಳಿ ಅಂತ ಹೇಳ್ಬೋದು. ಯಾಕಂದ್ರೆ ದರ್ಶನ್ ಅವ್ರನ್ನ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಎಡವಟ್ಟುಗಳಾಗಿತ್ತು. ಅಲ್ಲಿ ಅವರಿಗೆ ಒಂದು ರೀತಿಯಿಂದ ಅಂದ್ರೆ ಐಷಾರಾಮಿ ಜೀವನ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿತ್ತು. ಹೀಗಾಗಿನೇ ನಟ ದರ್ಶನ್ ಅವ್ರನ್ನ ಇದೀಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗ್ತದೆ. ಅಂದ್ರೆ ಏನು ಚೌಕ ಸಿನಿಮಾದ ಶೂಟಿಂಗ್ ಆಗಿತ್ತು. ಹೈ ಸೆಕ್ಯೂರಿಟಿ ಸೆಲ್ಗಳೇನಿದೆ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ, ಒಟ್ಟು 30 ಹೈ ಸೆಕ್ಯೂರಿಟಿ ಸೆಲ್ಗಳಿವೆ. ಅದೇ ಒಂದು 30 ಹೈ ಸೆಕ್ಯೂರಿಟಿ ಸೆಲ್ನ ಮುಂಭಾಗದಲ್ಲೇ ಚೌಕ ಸಿನಿಮಾ ಶೂಟಿಂಗ್ ಆಗಿತ್ತು. ಅದ್ರ ಜೊತೆಗೆ ಪೂಜಾ ಗಾಂಧಿ ಅವರ ಅಭಿನಯದ ಉತಾಯಿ ಸಿನಿಮಾ ಕೂಡ ಶೂಟಿಂಗ್ ಆಗಿತ್ತು. ಇದೀಗ ಚೌಕ ಸಿನಿಮಾದಲ್ಲಿಯೂ ಕೂಡ ನಟ ದರ್ಶನ್ ಅವರು ಒಂದು ರೋಲ್ ಅನ್ನು ಕೂಡ ಅಭಿನಯಿಸಿದ್ರು. ಅಂದ್ರೆ ಒಂದು ಅತಿಥಿ ಪಾತ್ರವನ್ನು ಕೂಡ ಮಾಡಿದ್ರು. ಇದೇ ಜೈಲಿನಲ್ಲಿ ಕೂಡ ಶೂಟಿಂಗ್ ಆಗಿರೋ ನಿಟ್ಟಿನಲ್ಲಿ ಅದನ್ನ ಬಿಂಬಿಸಲಾಗಿತ್ತು. ಹೀಗಾಗಿನೇ ಈಗ ನಟ ದರ್ಶನ್ ಅವರು, ಅಂದ್ರೆ ಆರೋಪಿ ನಟ ದರ್ಶನ್ ಅವ್ರನ್ನ ಇದೀಗ ಅದೇ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಡ್ಲಾಗುತ್ತೆ. ಅಂದ್ರೆ 15ನೇ ಸಂಖ್ಯೆ ಸೆಲ್ ಏನಿದೆ ಅದೇ ಒಂದು ಸೆಲ್ ಅಲ್ಲಿ ಇಡ್ಲಾಗುತ್ತೆ. ಅಲ್ಲಿ ಯಾವುದೇ ರೀತಿಯ ಹೈ ಸೆಕ್ಯೂರಿಟಿ ಸೆಲ್ ಅಂದ್ರೆ ಅಲ್ಲಿ ಹೆಚ್ಚಿನ ವಿಶೇಷತೆಗಳೇನು ಇರೋದಿಲ್ಲ. ಬದಲಾಗಿ ಅಲ್ಲಿ CC ಕ್ಯಾಮೆರಾಗಳ ಕಣ್ಗಾವಲು ಇರುತ್ತೆ ಮತ್ತು ಹೆಚ್ಚಿನ ಭದ್ರತೆಯನ್ನು ಕೂಡ ಅಲ್ಲಿ ಕೊಟ್ಟಿರಲಾಗುತ್ತೆ. ಹೀಗಾಗಿನೇ ಅದೇ ಒಂದು ಹೈ ಸೆಕ್ಯೂರಿಟಿಯನ್ನು 30 ಹೈ ಸೆಕ್ಯೂರಿಟಿ ಸೆಲ್ಗಳು, ಅದರಲ್ಲಿ ಈಗಾಗಲೇ ಬೆಂಗಳೂರು, ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಭಾಗದ ಒಟ್ಟು 11 ಕೈದಿಗಳನ್ನು ಇದೀಗ ಅದರಲ್ಲಿ ಬಂಧಿಸಿಡಲಾಗಿದೆ. ಮತ್ತೀಗ ಅದೇ ಒಂದು 15ನೇ ಸಂಖ್ಯೆ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಆರೋಪಿ ನಟ ದರ್ಶನ್ ಅವರನ್ನು ಕೂಡ ಬಂಧಿಸಿಡಲಾಗುತ್ತೆ. ಅಂದ್ರೆ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ರೀಲ್ ಆಗಿ ಒಂದು ಅಭಿನಯವನ್ನ ಮಾಡಿದ್ರು. ಇದೀಗ ರಿಯಲ್ ಆಗಿ ಅವ್ರನ್ನ ಅದೇ ಒಂದು ಸೆಲ್ಗೆ ತಳ್ಳಲಾಗುತ್ತೆ. ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವ್ರನ್ನ ಜೈಲಿಗೆ ಕರೆದುಕೊಂಡು ಬರಲಾಗುತ್ತೆ. ಅಂದ್ರೆ 9 ಗಂಟೆ ಆಸ್ಪಾಸ್ನಲ್ಲಿ ಕರೆದುಕೊಂಡು ಬಂದ ನಂತರದಲ್ಲಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಏನು ಜೈಲ್ ಪ್ರೊಸೀಜರ್ಗಳಿರುತ್ತೆ ಅದೆಲ್ಲವನ್ನು ಮುಗಿಸ್ಕೊಂಡು ನಂತರದಲ್ಲಿ ಅವ್ರನ್ನ ನೇರವಾಗಿ 15ನೇ ಹೈ ಸೆಕ್ಯೂರಿಟಿ ಸೆಲ್ನ ಒಂದು ಕೋಣೆನಿದೆ ಅದರಲ್ಲಿ ಬಂಧಿಸಿಡಲಾಗುತ್ತೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂತಹ ಎಡವಟ್ಟುಗಳು ಬಳ್ಳಾರಿಯ ಜೈಲಲ್ಲಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಳ್ಳಾರಿ SP ಸೇರಿದಂತೆ ಮತ್ತು ಜೈಲ ಅಧೀಕ್ಷಕರೆಲ್ಲರೂ ಕೂಡ ನಿನ್ನೆ ಒಂದು ಹೈ ವೋಲ್ಟೇಜ್ ಸಭೆಯನ್ನು ಮಾಡಿದ್ರು. ಹೈ ವೋಲ್ಟೇಜ್ ಸಭೆಯನ್ನ ಮಾಡೋದ್ರ ಮೂಲಕ ಇಲ್ಲಿ ಯಾವುದೇ ರೀತಿ ಎಡವಟ್ಟುಗಳಾಗಬಾರ್ದು, ಮತ್ತು ಅದ್ರ ಜೊತೆಗೆ ಹೈ ಸೆಕ್ಯೂರಿಟಿ ಸೆಲ್ ಅಂದ್ರೆ ಕೇವಲ ಅಲ್ಲಿ ಒಂದಿಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗುತ್ತೆ. ಅಲ್ಲಿ ಯಾರು ನಿಯೋಜನೆ ಇರ್ತಾರೆ ಅಂತಕ್ಕಂಥದ್ದು ಪ್ರತಿದಿನ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದ್ದೇ ಕೇವಲ 11 ಪ್ಲಸ್ ದರ್ಶನ್ ಅವರೊಬ್ಬರು, ಅಂದ್ರೆ 12 ಜನ ಕೈದಿಗಳು ಮಾತ್ರ ಅಲ್ಲಿ ಇರ್ತಾರೆ. ಹೀಗಾಗಿ ಅಲ್ಲಿ ಏನೇ ಎಡವಟ್ಟುಗಳಾದ್ರೂ ಸಹಿತ ಅಲ್ಲಿ ಈಜಾಗಿ ಗೊತ್ತಾಗುತ್ತೆ. ಹೀಗಾಗಿ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಪರಪ್ಪನ ಅಗ್ರಹಾರದಲ್ಲಿ ಆದಂತ ಎಡವಟ್ಟುಗಳು ಬಹುಶಃ ಬಳ್ಳಾರಿ ಸೆಂಟ್ರಲ್ ಜೈಲ್ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಯಾಕಂದ್ರೆ ಬಳ್ಳಾರಿ ಜೈಲಲ್ಲಿ ಇರ್ತಕ್ಕಂಥ ಅಂದ್ರೆ ಇನ್ನು 385 ಕೈದಿಗಳಿಂದ್ರೆ ಅವ್ರು ಯಾರು ಸಹಿತ ದರ್ಶನ್ ಅವ್ರ ಜೊತೆಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಸಾಮಾನ್ಯ ಕೈದಿಗಳು, ರೌಡಿಗಳು ಸೇರಿದಂತೆ ಕೊಲೆ ಪ್ರಕರಣದಲ್ಲಿರ್ತಕ್ಕಂಥ 385 ಆರೋಪಿಗಳನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಬೇರೆ ಬೇರೆ ಅಂದ್ರೆ ಬ್ಯಾರಕ್ಗಳಲ್ಲಿ ಇರ್ತಾರೆ. ಆ ಬ್ಯಾರಕ್ಕೆ ಬೇರೆ ಇರುತ್ತೆ, ಮತ್ತೆ ಇದು ಏನು ದರ್ಶನ್ ಅವ್ರನ್ನ ಇಡ್ತಕ್ಕಂಥ ಸೆಲ್ಲೆ ಬೇರೆ ಇರುತ್ತೆ. ಹೀಗಾಗಿನೇ ಅವ್ರ ಜೊತೆಗೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಬಹುತೇಕ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಒಬ್ಬಂಟಿಯಾಗಿ ಕಾಲ ಕಳೆದು ಅನಿವಾರ್ಯ. ಕೇವಲ ಅವರಿಗೆ 2 ಸಿಬ್ಬಂದಿಗಳ ಮತ್ತು ಒಬ್ಬರು ASI ಅಲ್ಲಿ ಭದ್ರತೆಗೋಸ್ಕರ ನಿಯೋಜನೆ ಮಾಡಿರ್ತಾರೆ. ಅವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಸಹಿತ ಅವರ ಸಂಪರ್ಕಕ್ಕೆ ಸಿಗೋದಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿನೇ ಮತ್ತೆ ಆ ರೀತಿಯ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ಏನೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಬಾಡಿ ಕ್ಯಾಮ್ರಾವನ್ನು ಕೂಡ ಅಳವಡಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ಒಂದು ವೇಳೆ ದರ್ಶನ್ ಅವರು ವಾಕಿಂಗ್ ಮಾಡಬೇಕಾದ್ರೆ ದಿನದಲ್ಲಿ ಕೇವಲ ಅರ್ಧ ಗಂಟೆಯಷ್ಟು ಮಾತ್ರ ಅವಕಾಶವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರು ವಾಕಿಂಗ್ ಅನ್ನು ಮಾಡಬಹುದು. ಹೊರತುಪಡಿಸಿದ್ರೆ ಅವರು ಇರ್ತಕ್ಕಂಥ ಸೆಲ್ನಲ್ಲಿ ಕುಡಿಲಿಕ್ಕೆ ಒಂದು ಮಡಿಕೆ ಇಟ್ಟಿರ್ತಾರೆ ನೀರಿಗೋಸ್ಕರ, ಅದ್ರ ಜೊತೆಗೆ ಒಂದು ಪ್ಯಾನ್ ಇರುತ್ತೆ ಮತ್ತು ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಇಷ್ಟು ಸೌಲಭ್ಯವನ್ನು ಬಿಟ್ಟರೆ ಇನ್ಯಾವುದೇ ಸೌಲಭ್ಯಗಳು ಕೂಡ ದರ್ಶನ್ ಅವರಿಗೆ ಸಿಗೋದಿಲ್ಲ. ಮತ್ತೆ ಪ್ರಮುಖವಾಗಿ ಇನ್ನುಳಿದಿರ್ತಕ್ಕಂಥ ಕೈದಿಗಳ ಜೊತೆ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್. ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಹೇಗಿರುತ್ತೆ ಬಳ್ಳಾರಿ ಜೈಲು ವಾಸ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಕೊಟ್ಟಂತಹ ಮಾಹಿತಿ ಇದು. ಹೈ ಸೆಕ್ಯೂರಿಟಿ ಸೆಲ್ ಅಂದರೆ ಹೇಗಿರುತ್ತೆ, ಅಲ್ಲಿ ಯಾವ ಥರ ಅನುಕೂಲಗಳಿರುತ್ತೆ, ಅನಾನುಕೂಲಗಳಿರುತ್ತೆ, ಒಂದು ಅಟ್ಯಾಚ್ಡ್ ಬಾತ್ರೂಮು, ಕುಡಿಯೋದಕ್ಕೊಂದು ಮಡಕೆ ನೀರು, ಹೆಚ್ಚು ಕಡಿಮೆ ಒಬ್ಬಂಟಿಯಾಗೆ ಕಾಲ ಕಳಿಬೇಕಾಗುತ್ತೆ. ಬೇರೆ ಯಾರೂ ಕೂಡ ದರ್ಶನ್ ಅವ್ರ ಜೊತೆ ಮಾತನಾಡೋದಕ್ಕೆ ಅವಕಾಶ ಇಲ್ಲ. ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನು ಬೇಕು? ಒಂದು ಇಡೀ ದಿನ ಒಬ್ಬರ ಜೊತೆನೂ ಮಾತನಾಡ್ದೇನೆ ಸುಮ್ಮನೆ ಕೂತಿರೋದು ಅಂತಂದರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾವುದಿದೆ?